ದಿವಂಗತ ಎಸ್.ಎ. ಪಾಟೀಲರವರ ಅಭಿಮಾನಿ ಬಳಗ ಬಂಧುಗಳು ಹಾಗೂ ಆಪ್ತಮಿತ್ರರ ವತಿಯಿಂದ ಕೃಷಿ ಸಂತ ದಿವಂಗತ ಎಸ್.ಎ. ಪಾಟೀಲರವರ ನುಡಿ ನಮನ ಕಾರ್ಯಕ್ರಮವನ್ನು ಸ್ಥಳ ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. शंभो स्वयंभो शंभो शिव शंभो स्वयंभो शंभो शिव शंभो स्वयंभो गंगाधर शंकर करुणाकर मामव भव सागर तारका गंगाधर शंकर करुणाकर मामव भव सागर तारका भो शंभो शिव शंभो स्वयंभो शंभो शिव शंभो स्वयंभो निर्गुण परब्रह्म स्वरूप गम गम भूला प्रपंच रहित निर्गुण परब्रह्म स्वरूप गम गम भूता प्रपंच रहित निज गुह निहित नितांत अनंत आनंद अतिशय अक्षय लिंग निज गुह निहित नितांत अनंत आनंद अतिशय अक्षय लिंग भो शंभो शिव शंभो स्वयंभो भो शंभो शिव शंभो स्वयंभो दिमित दिमित दिमि दिमि किट किट तुम तारि किट तुम मतंग मुनिवर वंदित ईशा सर्व दिगंबर वेशित वेशा नित्य निरंजन नृत्य नटेशा ईशा सर्वेशा सर्वेशा भो शंभो शिव शंभो स्वयंभो भो शंभो
ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ 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 ಶಿವ ಶಂಭೋ ಸ್ವಯಂಭೋ ಭೋ. ಜಗತ್ತಿನ ಅತಿ ದೊಡ್ಡ ಅಸ್ತ್ರ ಅಂದರೆ ತಾಳ್ಮೆ. ಆ ತಾಳ್ಮೆ ನಾವು ಕಂಡಿದ್ದು ದಿವಂಗತ ಡಾಕ್ಟರ್ ಎಸ್ ಎ ಪಾಟೀಲಲ್ಲಿ. ಡಾಕ್ಟರ್ ಎಸ್ ಎ ಪಾಟೀಲ್ ಅವರು ಸುಮಾರು 38 ವರ್ಷಗಳ ಕಾಲ ಈಗಿನ ಅವಿಭಜಿತ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಕೆಲಸ ಪ್ರಾರಂಭಿಸಿ ವಿಶ್ವವಿದ್ಯಾಲಯದ ಗರಿಗೆ ಅನೇಕ ಕಿರೀಟಗಳನ್ನು ಹೊತ್ತಿಸಿ ನಾಡಿನ ಕಲ್ಯಾಣ ಕರ್ನಾಟಕ ರೈತರ ಒಂದು ಆಶಾಕಿರಣವಾಗಿ ಅನೇಕ ತಳಿಗಳನ್ನು ಅಭಿವೃದ್ಧಿಪಡಿಸಿದ ಕೃಷಿ ಸಂತ ದಿವಂಗತ ಡಾಕ್ಟರ್ ಎಸ್ ಎ ಪಾಟೀಲ್. ಇವರ ಸೇವೆ ಕಂಡು ಅನೇಕ ಪ್ರಶಸ್ತಿಗಳು ಇವರಿಗೆ ಅರಸಿ ಬಂದವು. 1997ರಲ್ಲಿ ಪ್ರಥಮವಾಗಿ ಘನವೆತ್ತ ಕರ್ನಾಟಕ ಸರ್ಕಾರ ಕೊಡ್ತಾ ಇದ್ದಂಥ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ 1997ರಲ್ಲಿ ಆ ಪ್ರಶಸ್ತಿ ಇವರಿಗೆ ಲಭಿಸಿತು. ಇದೇ ರೀತಿಯಾಗಿ 1998ರಲ್ಲಿ ಇಂಗ್ಲೆಂಡ್ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಕೊಡ್ತಕ್ಕಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಕೂಡ ಇವರಿಗೆ ಡಾಕ್ಟರ್ ಎಸ್ ಎ ಪಾಟೀಲ್ ಅವರಿಗೆ ಕೂಡ ಲಭಿಸಿದೆ. ವಿಶ್ವವಿದ್ಯಾಲಯದ ಕುಲಪತಿಯಾದ ಸಂದರ್ಭದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವನ್ನು ಮೊದಲನೇ ಸ್ಥಾನಕ್ಕೆ ಇಡೀ ದೇಶದಾಗ 27 ವಿಶ್ವವಿದ್ಯಾನಿಲಯಗಳಿದ್ದು ಆ 27 ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ವಿಶ್ವವಿದ್ಯಾನಿಲಯವಾಗಿ ಮಾಡಿದ್ದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಆ ಶ್ರೇಯಸ್ಸು ದಿವಂಗತ ಡಾಕ್ಟರ್ ಎಸ್ ಎ ಪಾಟೀಲ್ ಅವರಿಗೆ ಸೇರುತ್ತೆ. ಇವರ ಈ ಸೇವೆಯನ್ನು ಪರಿಗಣಿಸಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಇವರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಶಸ್ತಿ ಕೂಡ 2000 ಇಸ್ವಿಯಲ್ಲಿ ಇವರಿಗೆ ಲಭಿಸಿದೆ. ಇಷ್ಟೇ ಅಲ್ಲದೆ ದಿ ಗ್ರೇಟ್ ಸನ್ ಆಫ್ ಕರ್ನಾಟಕ ಪ್ರಶಸ್ತಿ ಕೂಡ ದಿವಂಗತ ಡಾಕ್ಟರ್ ಎಸ್ ಎ ಪಾಟೀಲ್ ಅವರಿಗೆ ಲಭಿಸಿದೆ. ನಮಗೆ ಮಂಕುತಿಮ್ಮಂದೊಂದು ಕೋಟ್ ನೆನಪಾಗುತ್ತೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೆ ಒಂದಾಗಿ ಬಾಳು ಮಂಕುತಿಮ್ಮ ಅಂಥೇಳಿ. ಆ ಒಂದು ಸ್ವಭಾವ ಎಲ್ಲರೊಳಗೆ ಸೇರಿ ಬಾಳಿದಂಥ ಸ್ವಭಾವ ಹೆಗ್ಗಳಿಕೆ ಯಾರಿಗಾದರೂ ಸೇರುತ್ತಂದರೆ ದಿವಂಗತ ಡಾಕ್ಟರ್ ಎಸ್ ಎ ಪಾಟೀಲ್ ಅವರಿಗೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಸೇವೆ ಪ್ರಾರಂಭಿಸಿದಾಗ ಅನೇಕ ಸಂಶೋಧನೆಗಳನ್ನು ಹುಟ್ಟಾಕಿದ್ದರು. ಮೊದಲ ಬಾರಿಗೆ ಇಡೀ ರಾಜ್ಯದಲ್ಲಿ ಬೀಜಗ್ರಾಮ ಸೀಡ್ ವಿಲೇಜ್ ಅಂತ ಹೇಳ್ತೀವಿ ನಾವು. ಆ ಸೀಡ್ ವಿಲೇಜ್ ಬೀಜಗ್ರಾಮ ಯೋಜನೆ ತಂದಿರತಕ್ಕಂಥದ್ದು ದಿವಂಗತ ಡಾಕ್ಟರ್ ಎಸ್ ಎ ಪಾಟೀಲ್ ಅವರು. ಅದು ಈಗ ನಮ್ಮ ಕೃಷಿ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಸೀಡ್ ವಿಲೇಜ್ ಅಂಥೇಳಿ, ಸೀಡ್ ಮನಿ ಅಂಥೇಳಿ ನಾವು ಕೊಡ್ತಿದ್ದೀವಿ. ಅದಕ್ಕೆ ಈ ಒಂದು ಯೋಜನೆ ತಂದಿದ್ದು ದಿವಂಗತ ಡಾಕ್ಟರ್ ಎಸ್ ಎ ಪಾಟೀಲ್ ಅವರು. ಇದರ ಜೊತೆಗೆ ಜೈವಿಕ ತಂತ್ರಜ್ಞಾನ ಸಂಸ್ಥೆ, ಇದು ಮೊದಲು ಧಾರವಾಡ ಕೃಷಿ ವಿಷಯದಲ್ಲಿ ಇರಲಿಲ್ಲ. ಈ ಜೈವಿಕ ತಂತ್ರಜ್ಞಾನ ಸಂಸ್ಥೆ ಹುಟ್ಟಾಕಿದ್ದು ದಿವಂಗತ ಡಾಕ್ಟರ್ ಎಸ್ ಎ ಪಾಟೀಲ್ ಅವರು. ಸಾವಯವ ಕೃಷಿ ಸಂಸ್ಥೆ, ಬೀಜೋತ್ಪನ್ನ ಸಂಸ್ಥೆ, ಹೈಟೆಕ್ ಹಾರ್ಟಿಕಲ್ಚರ್, ಜೈವಿಕ ಅನೇಕ ಇನ್ಸ್ಟಿಟ್ಯೂಟ್ಗಳನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭಿಸಿದ ಹೆಗ್ಗಳಿಕೆ ಅದು ಯಾರಿಗಾದರೂ ಸಲ್ತದಂದ್ರೆ ದಿವಂಗತ ಡಾಕ್ಟರ್ ಎಸ್ ಎ ಪಾಟೀಲ್ ಅವರಿಗೆ. 2000ರಿಂದ 2000ವರೆಗೆ 2 ಸಲ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸುಮಾರು ಅನೇಕ ಪ್ರಬಂಧಗಳನ್ನು, ಪೇಪರ್ ಅಂತ ಹೇಳ್ತೀವಿ ನಾವು ಸೈಂಟಿಫಿಕ್ ಜರ್ನಲ್ಗಳಲ್ಲಿ, ಅನೇಕ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಿ ಮಾರ್ಗದರ್ಶಕರಾಗಿ ಅವರ ಬಾಳಿನಲ್ಲಿ ಬೆಳಕಾಗಿದ್ದಾರೆ ದಿವಂಗತ ಡಾಕ್ಟರ್ ಎಸ್ ಎ ಪಾಟೀಲ್ ಅವರು. ಸುಮಾರು 17 ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಗಳಿಗೆ, ಸುಮಾರು 10 ಡಾಕ್ಟರ್ ಆಫ್ ಫಿಲಾಸಫಿ ಡಾಕ್ಟರೇಟ್ ಪದವಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಸೊ ದಿವಂಗತ ಡಾಕ್ಟರ್ ಎಸ್ ಎ ಪಾಟೀಲ್ ಅವರ ಶ್ಲಾಘನೀಯ ನಮಗೆ ಎಷ್ಟು ಮಾಡಿದರೂ ಕಡಿಮೆ ಇದೆ. ನಾವೇನು ಇವತ್ತು ಈ ಒಂದು ಕಾಟನ್ನಲ್ಲಿ, ಹತ್ತಿಯಲ್ಲಿ ನಾವು ಈ ಸಂಸ್ಕರಣೆ ಮಾಡಿರತಕ್ಕಂಥ ತಳಿ ಏನು ಇವತ್ತು ಈ ಬೆಳೆ ತೊಗೊಳ್ಬೇಕಾದ್ರೆ DCS 32 ಕಾಟನ್ ಅಂತ ಹೇಳ್ತೀವಿ.
ಅದರ ಒಂದು ರೈತರ ಕಮ್ಯುನಿಟಿಗೆ ರಿಲೀಸ್ ಆಗಬೇಕಾದ್ರೆ ಅದಕ್ಕೆ ಮೂಲ ಕಾರ್ಯಕರ್ತ ದಿವಂಗತ ಡಾಕ್ಟರ್ ಎಸ್ ಎ ಪಾಟೀಲ್ ಅವರು. ಈಗ ದಿವಂಗತ ಡಾಕ್ಟರ್ ಎಸ್ ಎ ಪಾಟೀಲ್ ಅವರು ಮಾಡಿರ್ತಕ್ಕಂಥ ಅನೇಕ ಶ್ಲಾಘನೆಗಳು ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೊ ಇವರ ನುಡಿ ನಮನ ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿನ ಇದನ್ನೆಲ್ಲ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಆಗಮಿಸ್ತಕ್ಕಂಥ ನಮ್ಮ ಶಟಸ್ಥಳಿ ಬ್ರಹ್ಮಿ ಶ್ರೀ ರಾಜೇಶ್ವರ್ ಶಿವಾಚಾರ್ಯರು ತೊಡೋಳ ಮತ್ತು ಮೈಕರ್ಮಠ್ ಇವರು ಕೂಡ ಆಗಮಿಸಿದ್ದಾರೆ. ಅಪ್ಪರೇ ನಿಮ್ಮ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಎಂ ವೈ ಪಾಟೀಲ್ ಶಾಸಕರು ಅಫ್ಜಲ್ಪುರ್ ಮಚಕ್ಷೇತ್ರ ಇವರಿಗೆ ಕೂಡ ವೇದಿಕೆಗೆ ಕರ್ಕೊಳ್ತೀವಿ. ಅದೇ ರೀತಿಯಾಗಿ ಘನವೆತ್ತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೂ ಆಳಂದ್ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ನುಡಿ ನಮನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೀವಿ. ಸಂಡೇ ದಿವಸ ಎಲ್ಲ ಅಬ್ಸರ್ವೇಷನ್ಸ್ ತಗೊಳ್ಳೋದು, ಹೈಟ್ ಆಫ್ ದಿ ಇದು, ವೇಟು, ಬೌಲ್ ನಂಬರು, ಕಾಟನ್ ಪ್ಲ್ಯಾಂಟ್ ಮೇಲೆ ವಿಸ್ತೃತವಾದ ರಿಸರ್ಚ್ ಮಾಡಿದವರು ಅವರು. ಸುಮಾರು ಮುಂಜಾನೆ 9 ಗಂಟೆ ಹೋದವರು 2 ಗಂಟೆವರೆಗೂ ಹೊಲದಲ್ಲಿ ಅವ್ರ ಜೊತೆ ಸಂಡೇ ಕಳೀತಿದ್ವಿ. ಆಮೇಲೆ ಎಷ್ಟೋ ಸಲ ಸಂಜೆ ರಾತ್ರಿ ಕಾಟನ್ ಬೋಲ್ ವೇಟ್ಸು ಮತ್ತೊಂದು ಬೇರೆ ಪ್ಯಾರಾಮೀಟರ್ಸ್ಗಳು ಯಾವುದೋ ಒಂದು ಬಿಲ್ಡಿಂಗ್ನಲ್ಲಿ ವೇ ಮಾಡಲಿಕ್ಕೆ ಅವ್ರ ಜೊತೆ ಇರ್ತಿದ್ವಿ. ಅದಾದಮೇಲೆ ನಮ್ಮದು ಅವ್ರದ್ದು ಸ್ವಲ್ಪ ಸಂಪರ್ಕ ಕಡಿಮೆ ಆಯಿತು. ಅಂದರೆ ಅವರು ಮತ್ತೆ ರಾಯಚೂರಿಗೆ ಹೋದರು, ನಾನು ಧಾರವಾಡದಲ್ಲಿ ನನ್ನ ವಿದ್ಯಾಭ್ಯಾಸ ಮುಂದುವರಿಸಿ ನಾನು ಕೂಡ ಸೆಂಟ್ರಲ್ ಸರ್ವಿಸ್ ಸೇರಿಸಿ ಆಮೇಲೆ ಕೆನಡಾದೆಲ್ಲ ಸುತ್ತಾಡಿ ಸುಮಾರು 1987ಕ್ಕೆ ಮತ್ತೆ ಧಾರವಾಡಕ್ಕೆ ಬಂದಾಗ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅದೇ ಪ್ರಾರಂಭವಾಗಿತ್ತು. ಆವಾಗ ಬಂದಾಗ ನಾನು ಅವ್ರದ್ದು ಮತ್ತೆ ಒಡನಾಟ ಪ್ರಾರಂಭ ಆಯಿತು. ರಾಯಚೂರಿನಲ್ಲಿ ನಾನು ಭೀಮರಾಯನಗುಡಿಯಲ್ಲಿ ಸುಮಾರು 8 ವರ್ಷ ಕೆಲಸ ಮಾಡಿದೆ. ಆ ಕಾಲದಲ್ಲಿ ಅವರು ನನ್ನ ಇಮಿಡಿಯೇಟ್ ಬಾಸ್ ಆಗಿದ್ದರು. ಅಸೋಸಿಯೇಟ್ ಡೈರೆಕ್ಟರ್ ಆಫ್ ರಿಸರ್ಚ್ ಆಗಿ ಎಷ್ಟೋ ಸಲ ಫೀಲ್ಡ್ ವೀಕ್ಷಣೆಗೆ, ರಿವ್ಯೂ ಮೀಟಿಂಗ್ಸ್ಗೆ ಮತ್ತು ಸಾಕಷ್ಟು ಬೇರೆ ಕಡೆಯಿಂದ ಬಂದಂಥ ಸೈಂಟಿಸ್ಟ್ಗಳ ಟೀಮ್ ಜೊತೆ ಅಕಂಪನಿ ಮಾಡಲಿಕ್ಕೆ ನಾವೆಲ್ಲ ಕೂಡಿ ಟೂರ್ ಮಾಡ್ತಿದ್ವಿ. ಸ್ವಲ್ಪ ದಿವಸದ ಮೇಲೆ ಅವರು ಧಾರವಾಡಕ್ಕೆ ಡೀನ್ ಆಗಿ ಹೋದರು, ಡಿ ಐ ಅಗ್ರಿ ಆಗಿ ಹೋದರು. ನಾನು ಅಲ್ಲೇ ನನ್ನ ಕೆಲಸ ಮುಂದುವರಿಸಿದೆ. ಆಮೇಲೆ ನಾನು 98ರಲ್ಲಿ ಮತ್ತೆ ಧಾರವಾಡಕ್ಕೆ ಹೋದಾಗ ನಾವು ಅವರು ಕೂಡಿ ಅದೇ ಕ್ಯಾಂಪಸ್ನಲ್ಲಿ ಕಡೆವರೆಗೂ ಅವರು ಧಾರವಾಡ ಬಿಡುವವರೆಗೂ ಕೂಡಿ ಕೆಲಸ ಮಾಡಿದೆವು. ಒಂದು ವಿಶೇಷ, ಯಾಕಂದರೆ ಅದನ್ನು ಮಾತಾಡೋದು ಭಾಳ ಇದೆ. ಅವರ ಪ್ರಶಸ್ತಿ ಬಗ್ಗೆ, ಅವರ ಅಚೀವ್ಮೆಂಟ್ಸ್ ಬಗ್ಗೆ ನಾನು ಹೇಳೋದಿಲ್ಲ. ಕೆಲವೇ ಕ್ವಾಲಿಟೀಸ್ ಬಗ್ಗೆ ನಾನು ಹೇಳಬೇಕಂತ ಮಾಡಿದ್ದೀನಿ. ಅಂದರೆ ಅವ್ರ ಹತ್ರ ಒಂದು ವಿಶೇಷ ಗುಣ ಏನಿತ್ತಂದರೆ, ಆ್ಯಸ್ ಎನ್ ಅಡ್ಮಿನಿಸ್ಟ್ರೇಟರ್ ಹಿ ಯೂಸ್ ಟು ಸ್ಪಾಟ್ ಒಳ್ಳೆ ಯಾರಿಗೆ ಯಾಕೆ ಕೆಲಸ ವಹಿಸಬೇಕು ಅನ್ನೋದು ಒಳ್ಳೆ ಕರೆಕ್ಟಾಗಿ ಆರಿಸ್ತಿದ್ರು ಅವರು. ಹೀಗಾಗಿ ರಿಸಲ್ಟ್ಸ್ ಚೆನ್ನಾಗಿ ಬರ್ತಿದ್ದು ಮತ್ತು ಆ ಪ್ರಾಜೆಕ್ಟ್ ಸಕ್ಸಸ್ ಆಗ್ತಿತ್ತು. ನಾನು ಪ್ರೊಫೆಸರ್ ಆದಾಗ 2002ರಲ್ಲಿ ಇಂಥ ಒಂದು ಅವರು ವೈಸ್ ಚಾನ್ಸಲರ್ ಆದಾಗ 2000ರಲ್ಲಿ ವಿಶ್ವವಿದ್ಯಾಲಯದ ಒಂದು ಆರ್ಥಿಕ ಪರಿಸ್ಥಿತಿ ಭಾಳ ಗಂಭೀರವಾಗಿತ್ತು. -40 crore ಅವರು ಇನ್ಹೆರಿಟ್ ಮಾಡಿದರು. ಹೀಗಾಗಿ ತುಂಬ ಅವರು ಮನಸ್ಸು ವಿಚಲಿತ ಆಗಿತ್ತು. ಅಂಥದ್ರಲ್ಲಿ ಫಂಡ್ ರೇಸಿಂಗೇ ಒಂದು ದೊಡ್ಡ ಉದ್ದೇಶ ಆಗಿತ್ತು. ಎಸ್ ಎ ಪಾಟೀಲರು ಈ ಭಾಗದ ಒಂದು ದೊಡ್ಡ ಆಸ್ತಿಯಾಗಿದ್ದರು. ಈ ಹಿಂದುಳಿದ ಪ್ರದೇಶದಲ್ಲಿ ಇಂಥ ಪ್ರತಿಭಾವಂತರು ಇದ್ದಾರೆ, ಆದರೆ ಗುರುತಿಸುವಂಥ ಕೆಲಸ ನಮ್ಮಲ್ಲಿ ಯಾರೂ ಮಾಡಲ್ಲ. ಈ ರೀತಿ ಎಸ್ ಎ ಪಾಟೀಲರಿಗೂ ಕೂಡ ಎಷ್ಟು ಜನಮಾನ್ಯತೆ ಸಿಗಬೇಕಾಗಿತ್ತು, ಕೊಡಬೇಕಾಗಿತ್ತು, ಅಷ್ಟು ಮಾಧ್ಯಮಗಳು ಮತ್ತು ಸಮಾಜ ಕೊಡಲಿಲ್ಲ ಅಂತ ಭಾಳ ನೋವಿನ ಸಂಗತಿಯನ್ನು ಹೇಳ್ತಾ ಇದ್ದೇನೆ. ಎಸ್ ಎ ಪಾಟೀಲರು ಧಾರವಾಡ ಕೃಷಿ ವಿದ್ಯಾಲಯದ ಕುಲಪತಿಗಳಾಗಿದ್ದಾಗ ನಾನು ಹೋಗಿದ್ದೆ. ಅವರು ಮಾಡಿದಂಥ ಸಾಧನೆ ಮತ್ತು ಅವರು ಮಾಡಿದಂಥ ಕಾರ್ಯ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಬಹುಶಃ ಈ ಕಾಟನ್ನು, ಬಣ್ಣದ ಕಾಟನ್ ಬೆಳೆಯೋದು ನಾನು ಎಲ್ಲಿ ನೋಡಿದ್ದಿಲ್ಲ. ಅಲ್ಲಿ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಅವರು ಇದ್ದಾಗ ತೋರಿಸೋರು ನನಗೆ. ಬಣ್ಣದ ಕಾಟನ್ ಇದು ಹೊಸ ಸಂಶೋಧನೆ. ವರಲಕ್ಷ್ಮಿ ಮಾಡಿ ಅಂತೂ ಇಡೀ ಜಗತ್ತಿನಲ್ಲಿ ದೊಡ್ಡ ಕ್ರಾಂತಿನೇ ಮಾಡಿದ್ರು, ವರಲಕ್ಷ್ಮಿ ತಳಿ ತಂದು. ಹೀಗೆ ಭಾಳ ದೊಡ್ಡ ಒಬ್ಬ ಸಾಧಕ ಅವರು. ಅವರು ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತವಾಗಿರಲಿಲ್ಲ, ದೆಹಲಿಯಲ್ಲಿ ಕೂಡ ICAR ನಿರ್ದೇಶಕರಾಗಿ
ಬಹಳ ಉತ್ತಮವಾದಂಥ ಕೆಲಸ ಮಾಡಿದ್ರು. ಬಹುಶಃ ಇತಿಹಾಸದಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಬಿಟ್ಟರೆ ದಕ್ಷಿಣ ಭಾರತದಿಂದ ಯಾರಾದರೂ ICR ಡೈರೆಕ್ಟರ್ ಆಗಿದ್ದರೆ ಅದು SA ಪಾಟೀಲ್ ಆಗಿದ್ದರು. ದಕ್ಷಿಣ ಭಾರತದಿಂದ ಅಂಥ ಒಂದು ಮೇಧಾವಿ ವ್ಯಕ್ತಿಯಾಗಿದ್ದರು. ಅವರು ಪ್ರಚಾರ ಪ್ರಿಯರಿರಲಿಲ್ಲ, ಎಲೆಮರೆ ಕಾಯಿ ಅಂತ ಬೆಳೀತಾ ಇದ್ದರು. ಅವರ ಸರಳತೆ, ಸಜ್ಜನಿಕೆ, ಅವರ ವಿನಯದ ಮಾತುಗಳು ಮತ್ತು ನಮ್ಮ ರೈತರ ಜೊತೆಗೆ ಬೆರೆತು ಮಾಡುವಂಥ ಮಾತುಗಳು ಅವೆಲ್ಲ ನೋಡಿದರೆ ಇಂಥ ಒಬ್ಬ ಅದ್ಭುತ ವ್ಯಕ್ತಿ ನಮ್ಮ ಭಾಗದಲ್ಲಿ ಇದ್ದಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಅರಿವಾಗ್ತದೆ. ನಾನು ಅನೇಕ ಸಭೆಗಳಿಗೆ ಬಂದೇನೆ ಕಲಬುರಗಿಯಲ್ಲಿ. ಇಷ್ಟೊತ್ತಿನಲ್ಲಿ ಯಾರೂ ಇಷ್ಟು ಜನ ಸೇರಲ್ಲ. ಆದರೆ ಈ ಜನ ಸೇರೋದು ನೋಡಿದ್ರೆ SA ಪಾಟೀಲರು ಅಭಿಮಾನಿಗಳ ಬಳಗ ಎಷ್ಟು ದೊಡ್ಡದಿದೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಎಷ್ಟು ಜನರಿಗೆ ಅಭಿಮಾನ ಇದೆ ಅನ್ನೋದು ಇವತ್ತು ಅರ್ಥ ಆಗ್ತದೆ. ಹಾಗಾಗಿ SA ಪಾಟೀಲರು ಇವತ್ತು ನಿವೃತ್ತಿ ಆದಮೇಲೆ ಯಾವ ಪಾಠವನ್ನು ಮಕ್ಕಳಿಗೆ ಮಾಡಿದರು ಅದರ ಸ್ವಂತ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರು. ದಿನನಿತ್ಯ ಅವರ ಶ್ರೀಮತಿ ಮತ್ತು ಅವರು ಬೆಳಗ್ಗೆ ಬುತ್ತಿ ತಗೊಂಡು ಹೊಲಕ್ಕೆ ಹೋಗಿ ಇಡೀ ದಿವಸ ಹೊಲದಲ್ಲಿದ್ದು ರಾತ್ರಿ ಮನೆಗೆ ಬರ್ತಿದ್ರು. ಅಂಥ ಒಬ್ಬ ಕಾಯಕ ಯೋಗಿ, ಕಾಯಕ ಜೀವಿ SA ಪಾಟೀಲರು ಆಕಸ್ಮಿಕವಾಗಿ ನಮ್ಮನ್ನು ಅಗಲಿ ಹೋದರು. ಅವರ ಅಂತ್ಯಕ್ರಿಯೆಯಲ್ಲಿ ಕೂಡ ನಾವು ಭಾಗಿಯಾಗಿದ್ದೇವೆ. ನಮ್ಮ ಸರ್ಕಾರ ಕೂಡ ಸರ್ಕಾರದ ಸಕಾಲ ಮರ್ಯಾದೆಯೊಂದಿಗೆ, ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿತು. ನಾನು ಸರ್ಕಾರಕ್ಕೂ ಅಭಿನಂದಿಸ್ತೇನೆ. ಯಾಕಂದರೆ ಯಾರಿಗೂ ಕೂಡ ಈ ಥರ ಸರ್ಕಾರಿ ಗೌರವ ಸಿಕ್ಕಲಿಲ್ಲ. ಆದರೆ SA ಪಾಟೀಲರಿಗೆ ನಾನು, ಅಲ್ಲಂಪ್ರಭು ಪಾಟೀಲರು ಎಲ್ಲರೂ ಹೋಗಿ ಹೇಳಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡು ಆಗ ಸಕಲ ಗೌರವದೊಂದಿಗೆ ಅವರಿಗೆ ಅಂತ್ಯಕ್ರಿಯೆ ಆಗಬೇಕನ್ನುವಂಥ ಮಾತನ್ನು ಒಪ್ಪಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳ ಮಧ್ಯೆ ಅಂತ್ಯಕ್ರಿಯೆ ನಡೀತು. ಇವತ್ತು SA ಪಾಟೀಲರು ಏನು ಈ ಕೃಷಿಕರ ಬದುಕನ್ನು ಹಸನು ಮಾಡಬೇಕಂತ ಕನಸು ಕಂಡಿದ್ದರು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ. SA ಪಾಟೀಲ್ ಅಂತವ್ರ ಪ್ರೇರಣೆಯಿಂದ ಇನ್ನೂ ಅನೇಕ ಜನ ಅವರು ಕಲಿತಂಥ ವಿದ್ಯಾರ್ಥಿಗಳು ಮುಂದೆ ಬರಲಿ. ಕೃಷಿಯಲ್ಲಿ ಅವರು ಹಾಕಿಕೊಟ್ಟಂಥ ಒಂದು ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ದಿವಂಗತ SA ಪಾಟೀಲರಿಗೆ ನನ್ನ ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸಿ, ಒಬ್ಬ ಕೃಷಿ ವಿಜ್ಞಾನಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂಥ ಏನು ಒಬ್ಬ ಶ್ರೇಷ್ಠ ವಿಜ್ಞಾನಿ ಇವತ್ತು ನಮ್ಮೊಂದಿಗೆ ಇಲ್ಲ. ಆದರೆ ಅವರು ಬಿಟ್ಟು ಹೋಗಿದ್ದಾರೆ. ಅವರು ಬಿಟ್ಟು ಹೋಗಿದ್ದಂಥ ಕಾರ್ಯ ಇವತ್ತು ಯಾವತ್ತೂ ನಮ್ಮ ಮನದಲ್ಲಿ ಇರ್ತದೆ ಅಂತೇಳಿ ನಾವೆಲ್ಲ ಭಾವಿಸ್ಕೊಳ್ಬೇಕಾಗ್ತದೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ಅನೇಕ ಸುಧಾರಣೆಗಳನ್ನು ತಂದು ಮತ್ತು ಅನೇಕ ಪ್ರಯೋಗ ಮಾಡಿ ಅನೇಕ ಸಂಶೋಧನೆಗಳನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಲಕ್ಷ್ಮೀ ಹತ್ತಿಯ ಹೊಸ ತಳಿಯನ್ನು ಕಂಡುಹಿಡಿದು ಇವತ್ತು ರೈತರಿಗೆ ಹೆಚ್ಚಿನ ರೀತಿಯಿಂದ ಇವತ್ತು ಲಾಭದಾಯಕ ಬೆಳೆ ಎಂಬುದು ಅವರು ಸಾಬೀತು ಮಾಡಿ ತೋರಿಸಿದ್ದಾರೆ. ಅದರಂತೆ ಅವರ ಮಾರ್ಗದರ್ಶನ ಪ್ರತಿಯೊಬ್ಬರಿಗೂ ಕೂಡ ಅವರು ಮಾರ್ಗದರ್ಶನ ಮಾಡ್ತಾಯಿದ್ರು. ರೈತರು ಈ ದೇಶದ ಬೆನ್ನೆಲುಬು, ಅವರಿಗಾಗಿ ನಾವು ಏನಾದರೂ ಮಾಡಬೇಕು ಅನ್ನೋ ಹಂಬಲದಿಂದ ಅವರು ಈ ಏನು ಕೃಷಿ ವಿಜ್ಞಾನಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ತಮಗೆ ಗೊತ್ತಿದ್ದಂತೆ ಕೃಷಿ ಅಂದ ಕೂಡಲೇ ಇವತ್ತು ಈ ಭಾರತ ದೇಶ ಅಂತಂದರೆ ಕೃಷಿ ಪ್ರಧಾನವಾದಂಥ ದೇಶ. SA ಪಾಟೀಲ್ ಅವರ ಕುಟುಂಬದವರಿಗೆ, ಅಭಿಮಾನಿಗಳಿಗೆ
ದೊಡ್ಡ ಎಸ್ ಎ ಪಾಟೀಲ್ ಕೃಷಿ ಒಳಗೆ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಶಾಂತಿಯನ್ನು ಸಿಗಲೆಂದು ಹೇಳಿ ಇವತ್ತು ನಾವು ನಮ್ಮ ಜೇವರ್ಗಿ ತಾಲೂಕಿನ ಒಂದು ಹೆಸರನ್ನು ದೇಶ ಅಲ್ಲ ಇಡೀ ವಿಶ್ವದಲ್ಲೇ ತಂದಿರತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಿದರೆ ಅದು ಸನ್ಮಾನ್ಯ ಶ್ರೀ ಎಸ್ ಎ ಪಾಟೀಲ್ರವರಿಗೆ ಅಂತಕ್ಕಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಸಭಾದ ಜೊತೆಗೆ ಏನು ಈ ದೇಶದ ಬೆನ್ನೆಲುಬು ರೈತ ಅಂತಕ್ಕಂಥ ರೈತರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಹಲವಾರು ಬಿತ್ತಕ್ಕಂಥ ಬೀಜಗಳನ್ನು ಯಾವ ರೀತಿ ನಾವು ಬಿತ್ತನೆ ಮಾಡಬೇಕು, ಯಾವ ತಳಿಗಳನ್ನು ನಾವು ಮಾಡಿದರೆ ಅದರ ಬೆಲೆಯನ್ನು ಬರ್ತದೆ, ನಾವು ರೈತರ ಕಷ್ಟದಲ್ಲಿದ್ದಂಥವರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮೊಟ್ಟ ಮೊದಲನೆಯ ವ್ಯಕ್ತಿ ಶಕ್ತಿ ಅದು ನಮ್ಮ ತಾಲೂಕಿನ ಕೀರ್ತಿಗೆ ಪಾತ್ರದಂಥ ಎಸ್ ಎ ಪಾಟೀಲ್ರವರಂಥ ಮಾತನ್ನು ಈ ಸಂದರ್ಭದಲ್ಲಿ ಬಹಳ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಕೃಷಿ ಕ್ಷೇತ್ರದಲ್ಲಿ ಹಲವಾರು ಜನ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಹಿಂದೆ ಹಲವಾರು ಕೃಷಿ ಕ್ಷೇತ್ರ ಸಂಬಂಧಪಟ್ಟಂತೆ ನಮ್ಮ ಹಿಂದಿನ ರಾಜ್ಯಸಭಾ ಸದಸ್ಯರಂಥ ಬಸವರಾಜ ಪಾಟೀಲ್ ಶ್ರೀರಾಮವ್ರ ಆದಿಯಾಗಿ ಯಾವ ಕನ್ನೇರಿಯ ಪರಮ ಪೂಜ್ಯರು ಕೂಡ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಜೊತೆಗೆ ನಮ್ಮ ಎಸ್ ಎ ಪಾಟೀಲ್ರವರು ಹಲವಾರು ನಮ್ಮ ಕೃಷಿ ಕ್ಷೇತ್ರದಲ್ಲಿ ನಾನು ಸೂಗರವರಿಗೆ ನಮ್ಮ ಕೇಳ್ತಾ ಇದ್ದೆ, ಈ ಕೃಷಿ ಇಲಾಖೆ ಅಧಿಕಾರಿಗಳಿಗೆ, ಇಡೀ ನಮ್ಮ ಧಾರವಾಡ ವಿಶ್ವವಿದ್ಯಾಲಯ ಆಗಿರ್ಬೋದು, ನಮ್ಮ ಏನು ಭೀಮರಾಯ ಗುಡಿಯಲ್ಲಿ ಇರ್ತಕ್ಕಂಥ ಕೃಷಿ ಮಹಾವಿದ್ಯಾಲಯದಲ್ಲಿ ಅದನ್ನು ಬೆಳೆಸಿದಂಥ ಕೀರ್ತಿ ಇವತ್ತು ಎಸ್ ಎ ಪಾಟೀಲ್ ಅವರು ಸಲ್ತದೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು, ಅದು ವಿಶೇಷವಾಗಿ ಎಸ್ ಎ ಪಾಟೀಲ್ ನಮ್ಮ ಬಿ ಆರ್ ಪಾಟೀಲ್ ಅವರು ಸಿದ್ದರಾಮಯ್ಯನವ್ರ ಜೊತೆ ಭಾಳಷ್ಟು ಒಡನಾಡಿಗಳು. ಬಿ ಆರ್ ಪಾಟೀಲ್ ಅವರೇ ಸಿದ್ದರಾಮಯ್ಯನವ್ರ ಜೊತೆ ಭಾಳಷ್ಟು ಒಡನಾಟ ಇದ್ದಂಥವರು. ಅಧಿಕಾರದಲ್ಲಿ ಇಲ್ಲಿ 3 ಜನ ಶಾಸಕರಿದ್ದೀರಿ. ಏನು ಭೀಮರಾಯ ಗುಡಿಯಲ್ಲಿ ಇರ್ತಕ್ಕಂಥ ಕೃಷಿ ಮಹಾವಿದ್ಯಾಲಯಕ್ಕೆ ನಮ್ಮ ಎಸ್ ಎ ಪಾಟೀಲ್ ಅವರ ಹೆಸರನ್ನು ಇಡಬೇಕು, ಜೊತೆಗೆ ಅಲ್ಲಿ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕಂತೇಳಿ ಇವರಿಗೆ ತಾಲೂಕಿನ ಜನತೆಯ ವತಿಯಿಂದ, ಅವರ ಅಭಿಮಾನಿ ಬಳಗದ ವತಿಯಿಂದ ನಾನು ತಮ್ಮೆಲ್ಲರಿಗೆ ಒತ್ತಾಯನ ಮಾಡಿ ನಿಮ್ಮ ಜೊತೆ ನಾವು ಕೂಡ ಸಹಕಾರವನ್ನು ಕೊಡ್ತೇವೆ ಅಂತ. ಈ ಒಂದು ಭಾಗಕ್ಕೆ ದೊಡ್ಡ ಆಸ್ತಿಯಾಗಿದ್ದರು. ಅದು ಮುಖ್ಯವಾಗಿ ಹೇಳಬೇಕಂದ್ರೆ ಕೃಷಿ ವಿಜ್ಞಾನಿ ಮತ್ತು ರೈತರ ಜೊತೆಗೆ ಇಡೀ ನಮ್ಮ ರಾಜ್ಯಕ್ಕಾಗಿರ್ಬೋದು, ನಮ್ಮ ದೇಶಕ್ಕಾಗಿರ್ಬೋದು, ಬೇರೆ ದೇಶಕ್ಕಾಗಿರ್ಬೋದು ಅವರ ಒಂದು ದೊಡ್ಡ ಆಸ್ತಿ. ಅದು ಪರ್ಟಿಕ್ಯುಲರ್ಲಿ ಈ ಒಂದು ಭಾಗಕ್ಕೆ ಭಾಳ ಒಂದು ದೊಡ್ಡ ಆಸ್ತಿ ನಮಗೆ. ಆ್ಯಕ್ಚುಲಿ ಅವಂಥ ಒಂದು ವ್ಯಕ್ತಿ ನಾವು ಕಳ್ಕೊಂಡು ಭಾಳ ದುಃಖದಲ್ಲಿದ್ದೀವಿ. ನಮಗೇನಾಯ್ತಂದ್ರೆ ಅವರಿಂದ ನಮಗೆ ಸಾಕಷ್ಟು ಮಾರ್ಗದರ್ಶನ ಇತ್ತು. ಯಾವ ರೀತಿ ಮಾಡಬೇಕು, ಯಾವ ರೀತಿ ಮುನ್ನಡೆಸಬೇಕು, ವಿಶ್ವವಿದ್ಯಾಲಯನ ಯಾವ ರೀತಿ ಮಾಡಬೇಕು, ಕಾಲೇಜಿನ ಯಾವ ರೀತಿ ಮಾಡಬೇಕು, ಸಂಶೋಧನೆ ಯಾವ ನಿಟ್ಟಿನಲ್ಲಿ ನಡೆಸ್ಬೇಕಂತ ಸಾಕಷ್ಟು ನಾವು ಚರ್ಚೆ ಮಾಡ್ತಾಯಿದ್ದೆ ನಮಗೆ. ಯಾಕಂದರೆ ಅವರು ಆಶೀರ್ವಾದ ಪಡ್ಕೊಂಡು ನಾನು ವಿಶ್ವವಿದ್ಯಾಲಯ ಒಂದು ಸೀಟಿಗೆ ಹೋದೆ. ಅವರು ಫಸ್ಟಿಗೆ ಬಂದಾಗ ನಾನು ಇನ್ನೂ ವಿದ್ಯಾರ್ಥಿ ಆಗ ನೆಕ್ಸ್ಟ್ ಜಾಬಿಗೆ ಸೇರಿದಾಗ ಅವರ ಒಂದು ಪರಿಚಯ ನೋಡಿದೆ. ಅವರನ್ನು ಡಿಸ್ಕಷನ್ ಮಾಡಬೇಕಾದ್ರೆ ಅವ್ರು ಎಷ್ಟು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸೈಂಟಿಸ್ಟ್ ಅಂದರೆ ಅವ್ರ ಗಿಡಗಳ ಜೊತೆಗೆ ಸಾಕಷ್ಟು ನಿರಂತರ ಒಂದು ಒಡನಾಟ ಇತ್ತು. ಆಗ ಅವರನ್ನು ಡಿಸ್ಕಷನ್ ಮಾಡೋದು ನೋಡಿ ನನಗೆ ಸುಸ್ತಾಗ್ಬಿಡೋದು. ನಮ್ಮ ಮೀಟಿಂಗ್ಸು 8:30 9 ಗಂಟೆಗೆ ಮುಗೀತಿದ್ದು ನೈಟು ಊಟ ಆ ಟೈಮ್ನಲ್ಲಿ. ಸೊ ನೋಡಿದರೆ ಅವ್ರಿಗೆ ಭಾಳ ಇದಾಯಿತು. ನಂತರ ಅವರು ಒಂದೊಂದೇ ಪೊಸಿಷನ್ ಆಕ್ಯುಪೈ ಮಾಡ್ಕೊಂಡು ಬಂದರು, ವಿಶ್ವವಿದ್ಯಾಲಯದ ಕುಲಪತಿಗಳಾದರು. ಮಾಡಿದಂಥ ಸಾಧನೆಗಳು, ಅವರು ನಮ್ಮ ದೇಶಕ್ಕಾಗಿ ಮತ್ತು ನಮ್ಮ ರಾಜ್ಯಕ್ಕಾಗಿ ಕೊಟ್ಟಂಥ ಕೊಡುಗೆಗಳು ಇವತ್ತು ನಮ್ಮ ಜೊತೆಯಲ್ಲಿವೆ. ಎಸ್ ಎ ಪಾಟೀಲ್ ಅವರು ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಜನ್ಮ ತಾಳಿದರು. ನಮ್ಮ ಜೇವರ್ಗಿ ತಾಲೂಕಿನ ಹೆಮ್ಮೆಯ ಪುತ್ರ. ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಇಡೀ ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಮಾದರಿಯಾಗಿದ್ದರೂ ಕೂಡ ಅವರು ಮಾಡಿದಂಥ ಸಾಧನೆಗಳು ಸಾಕಷ್ಟು ಇದ್ದರೂ ಕೂಡ ಇವತ್ತು ಎಲೆಮರೆ ಕಾಯಿಯಾಗಿ ಇವತ್ತು ಅವ್ರ ಜೀವನ ಸಾಗಿಸಿದ್ರು. ಒಂದು ವೇಳೆ ಎಸ್ ಎ ಪಾಟೀಲ್ ಅವರು ಇದೇ ಮೈಸೂರು ಭಾಗದಲ್ಲಿ ಒಂದು ವೇಳೆ ಅವರು ಇದ್ದು ಅಂತಂದರೆ ಇವತ್ತು ಅಲ್ಲಿನ ಭಾಗದ ಜನರು ಅವ್ರು ಮಾಡಿದಂಥ ಸಾಧನೆಗಳು ತಲೆ ಮೇಲೆ ಹೊತ್ತುಕೊಂಡು ತಿರುಗಾಡ್ತಿದ್ರು. ಆದರೆ ನಮ್ಮ ಎಸ್ ಎ ಪಾಟೀಲ್ ಅವರು ಎಂದೂ ಕೂಡ ಪ್ರಚಾರ ಬಯಸಿದಂಥ ವ್ಯಕ್ತಿ ಅಲ್ಲ. ಎಲೆಮರೆ ಕಾಯಿಯಾಗಿ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ಸಾಕಷ್ಟು ಕೊಡುಗೆಗಳು ಇವತ್ತು ನಮಗೆ ನೀಡಿದ್ದಾರೆ. ಅವರ ಆದರ್ಶ, ಅವರು ಹಾಕಿಕೊಟ್ಟಂಥ ಅವರು ಹಾಕಿಕೊಟ್ಟ ಮಾರ್ಗಗಳು ನಮ್ಮೆಲ್ಲರಿಗೆ ದಾರಿದೀಪ ಆಗಲಿ ಮತ್ತು ಆ ಭಗವಂತನು ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಎಸ್ ಎ ಪಾಟೀಲ್ರವ್ರನ್ನ ಸ್ಮರಿಸ್ಕೊಳ್ಳೋದಂದ್ರೆ ಬಸವಣ್ಣನವ್ರನ್ನ ನೆನೆಸಿದಂಗೆ ಆಗುತ್ತೆ. ಕಾಯಕ
ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ. ಅವರು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ 2 ಅವಧಿಗೆ ಕುಲಪತಿಗಳಾಗಿ ಬಹಳ ದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೃಷಿ ವಿಜ್ಞಾನಿಗಳಲ್ಲಿ ಅವ್ರಿಗೆ ಎಷ್ಟು ದೊಡ್ಡ ಹೆಸರಿದೆ, ಅದಕ್ಕಿಂತ ದೊಡ್ಡ ಹೆಸರು ಕೃಷಿ ವಿದ್ಯಾರ್ಥಿಗಳಲ್ಲಿ ಅವ್ರಿಗೆ ಭಾಳ ದೊಡ್ಡ ಹೆಸರಿದೆ. ಮಾತೃ ಹೃದಯದ ಡಾಕ್ಟರ್ ಎಸ್ ಎ ಪಾಟೀಲ್ರವರು ತಮ್ಮ ಸಮೀಪಕ್ಕೆ ಬಂದಂಥ ವಿದ್ಯಾರ್ಥಿಗಳನ್ನು ಹಚ್ಚಿಕೊಂಡು ಅವರಿಗೆ ಸರಿಯಾದ ಮತ್ತು ಸಮರ್ಥವಾದ ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು. ಹಾಗಾಗಿ ಇವತ್ತಿಗೂ ಕೃಷಿ ವಿದ್ಯಾರ್ಥಿಗಳು ಡಾಕ್ಟರ್ ಎಸ್ ಎ ಪಾಟೀಲ್ರವ್ರನ್ನ ಸ್ಮರಿಸ್ಕೋತಾರೆ. ನಮ್ಮ ಕಪ್ಪತ್ತಗುಡ್ಡಕ್ಕೆ ಡಾಕ್ಟರ್ ಎಸ್ ಎ ಪಾಟೀಲ್ರವರು ಕುಲಪತಿಗಳಾಗಿದ್ದಾಗ ಸ್ವತಃ ಬಂದು ನೋಡಿ ನಮ್ಮ ಕಪ್ಪತ್ತಗುಡ್ಡದ ಉತ್ಸವವನ್ನು ಅವರು ಬಹಳ ಸುಂದರವಾಗಿ ಯಶಸ್ವಿಯಾಗುವಂಗೆ ಮಾಡಿದರು. ಹಾಗೆಯೇ ಅವರು ICAR ಡೈರೆಕ್ಟರ್ ಆದಾಗ ಡೆಲ್ಲಿಗೆ ನನ್ನನ್ನು ಕರೆಸಿಕೊಂಡು ಅಲ್ಲಿರುವಂಥ ಕೃಷಿ ಪ್ರಗತಿಪರ ಕೃಷಿಕರನ್ನು ತೋರಿಸಿದರು. ನಾವು ಯಾರ್ಯಾರು ಇಲ್ಲಿ ಭಾಗವಹಿಸಿದ್ದೇವೆ ಅವರಿಗೆ ಈ ಮೂಲಕವಾಗಿ ನುಡಿನಮನವನ್ನು ಸಲ್ಲಿಸುವುದರ ಮೂಲಕವಾಗಿ ಮತ್ತು ನಮ್ಮ ಡಾಕ್ಟರ್ ಎಸ್ ಎ ಪಾಟೀಲ್ರಂಥವರು ಹುಟ್ಟಿ ಬರಲಿ, ಕರ್ನಾಟಕ ಅಂಥ ಕೃಷಿ ವಿಜ್ಞಾನಿಗಳನ್ನು ಪಡೀಲಿ. ನಮ್ಮ ಶರಣರಿಗೆ ಸಾವಿಲ್ಲ, ನಮ್ಮ ಶರಣರು ಸಾವನರಿಯರು ಅಂತ ಬಸವಣ್ಣವ್ರು ಹೇಳ್ತಾರೆ. ಹಾಗಾಗಿ ಭೌತಿಕವಾಗಿ ಅವರು ಮರೆಯಾಗಿದ್ದರೂ ಕೂಡ ಪಂಚಭೂತಗಳ ರೂಪದಲ್ಲಿ ಅವರು ನಮ್ಮ ಮಧ್ಯೆ ಇದ್ದಾರೆ. ಅಂಥವರಿಗೆ ಸಾವಿಲ್ಲ, ಅಂಥವರು ಯಾವತ್ತೂ ಅಜರಾಮರ ಅಂತ ಹೇಳ್ತಾ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾರೆ. ಇವತ್ತು ನಾವು ಒಬ್ಬ ಭಾರತ ದೇಶದ ಅಪ್ರತಿಮ ರೈತರ ಏಳಿಗೆಗಾಗಿ ಹಗಲು ರಾತ್ರಿ ದುಡಿತಕ್ಕಂಥ ಒಬ್ಬ ಸಂತನನ್ನು ಕಳೆದುಕೊಂಡಿದ್ದ ದಿನ. ನಾನು ಆ ದಿವಸ ಆ ಹಿಂದಿನ ಅನೇಕ ವಿಚಾರಗಳನ್ನು ಕೂಡ ಅವರ ಅಂತಿಮ ಸಂಸ್ಕಾರ ದಿನ ಮಾತನಾಡಿದ್ದೆ. ಇವತ್ತು ಕೂಡ ನನಗೆ ಮಾತನಾಡಲಿಕ್ಕೆ ಸಂದರ್ಭ ಬಂದಿದೆ. ಡಾಕ್ಟರ್ ಎಸ್ ಎ ಪಾಟೀಲ್ರಂದರೆ ಖ್ಯಾತರಾಗಿದ್ದ ಶರಣಗೌಡ ಅಯ್ಯನಗೌಡ ಪಾಟೀಲ್ ಜೇವರ್ಗಿ ತಾಲೂಕಿನ ಒಬ್ಬ ದೇಶಭಕ್ತ, ಹೆಮ್ಮೆಯಾಗಿ ಎತ್ತರಕ್ಕೇರಿದವರು. ಬಿರಾಳ ಕೃಷಿ ಕುಟುಂಬದಿಂದ ಬಂದವರು. ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ಅವರು ಆ ಎತ್ತರಕ್ಕೆ ಏರಿರ್ತಕ್ಕಂಥವ್ರು. ಕೃಷಿ ಪದವೀಧರರಾಗಿ ಸಂಶೋಧಕರಾಗಿ ಇವರು ಸಾಧಿಸಿದ ಅನೇಕ 7 ಜನ್ಮವಾದರೂ ಕೂಡ ಅವರು ಮಾಡಿದಷ್ಟು ಕೆಲಸ ಯಾರಿಗೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಹತ್ತಿಯಲ್ಲಿ ಜಗತ್ತಿನಲ್ಲೇ ಮಿಶ್ರ ತಳಿ ಮೊದಲಿಗೆ ಕಂಡು ಹಿಡಿದಿರ್ತಕ್ಕಂಥ ಹತ್ತಿ ಬೆಳೆಯಲ್ಲಿ ಕ್ರಾಂತಿ ಮಾಡಿರ್ತಕ್ಕಂಥ ವ್ಯಕ್ತಿ. 1970-80ರ ದಶಕದಲ್ಲಿ ಭಾರತ ದೇಶದಲ್ಲಿ ಹತ್ತಿ ತಳಿ ಬೀಜ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಮಾನ್ಯ ಎಸ್ ಎ ಪಾಟೀಲರು ಏನು ಭಾರತ ದೇಶದಿಂದ ನಾವು ಸುಮಾರು 5,000 ಕೋಟಿ ಸುಂಕ ಕಟ್ಟಬೇಕಾಗಿತ್ತು ರೈತರು. ಇವತ್ತು ಅದನ್ನು ನಿಲ್ಲಿಸಿ ಅವರು ಇಲ್ಲೇ ಸೂರ್ಯಕಾಂತಿ ಮತ್ತು ಈ ಮಿಶ್ರ ತಳಿ ತಂಬಿರ್ತಕ್ಕಂಥ ತಳಿಯನ್ನು ಕಂಡು ಹಿಡಿದು ಇವತ್ತು ನಮ್ಮಲ್ಲೇ ಸಾಕಷ್ಟು ಹತ್ತಿಯನ್ನು ಬೆಳೆದು ರೈತರಿಗೆ ಸಾಕಷ್ಟು ಆಮದಾನಿ ಆಗಿ ಹೊರದೇಶಕ್ಕೆ ರಫ್ತು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ವರಲಕ್ಷ್ಮಿ, ಜಯಲಕ್ಷ್ಮಿ ಅನ್ನೋ ಹತ್ತಿ ಹೈಬ್ರಿಡ್ನಿಂದ ಇವರ ಹೆಸರು ಜಗತ್ತೇನಪ್ಪ ಅಂದರೆ ಎಸ್ ಎ ಪಾಟೀಲ್ರಿಗೆ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆಯಿತು. ಇವತ್ತು ಇದಲ್ಲದೆ ಎಣ್ಣೆಕಾಳುಗಳು, ಬೇಳೆಕಾಳಾದ ಸೂರ್ಯಕಾಂತಿ, ಔಡಲು, ಇಲ್ಲಿ ಸಹ ಹೊಸ ತಳಿಗಳ ಸೌಭಾಗ್ಯ ಪೂಜಾ ಮತ್ತು ಶಾರದಾ ಎಂಬ 14ಕ್ಕೂ ಹೆಚ್ಚು ಇಳುವರಿ ತಳಿಗಳನ್ನು ಕೂಡ ಸಂಶೋಧನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಪಾಟೀಲರಿಗೆ ಸಲ್ತದೆ. ಲಿಂಗೈಕ್ಯ ಶ್ರೀ ಎಸ್ ಎ ಪಾಟೀಲರು ಕೃಷಿ ಬಗ್ಗೆ ಭಾಳಷ್ಟು ಜನರು ಮಾತಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಇಲ್ಲಿ ನಾನು ಮಾತಾಡಬೇಕಾದ್ರೆ 1-2 ವಿಷಯ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಶರಣಬಸವೇಶ್ವರ ಸಂಸ್ಥಾನದ 5ನೇ ಪೀಠಾಧಿಪತಿಗಳು ಪೂಜ್ಯ ಲಿಂಗಬಸಪ್ಪ ಅವರು, ಅವರಿಗೆ 2 ಕುಟುಂಬದವರು. 1ನೇ ಕುಟುಂಬ ಗಂವಾರ ಮನಿತನದಿಂದ, 2ನೇ ಕುಟುಂಬ ಜಮಗಿ ದೇಸಾಯಿ. ಇತಿಹಾಸ ಹೋದರೆ ನಿಮ್ಮ ಜಮಗಿ ದೇಸಾಯಿ ಬಗ್ಗೆ ಗೊತ್ತಾಗುತ್ತೆ. ಆ ಜಮಗಿ ದೇಸಾಯಿ ಮನಿತನ ಮೂಲ ಇಲ್ಲೇ ಕೂತಿದ್ದಾರೆ ಆಯೆ. ಈ ಸಂದರ್ಭದಲ್ಲಿ ಆಯೋರು ಅವರು ಆಶೀರ್ವಾದ ಮಾಡ್ಬೇಕಂತೇಳಿ ನಾನು ಮನವಿ ಇದೆ. ಎಸ್ ಎ ಪಾಟೀಲರು
ಮತ್ತು ಬಸವರಾಜಪ್ಪರಿಗೆ ಭಾಳ ಒಡನಾಟ. ದಾಸೋಹ ಬಗ್ಗೆ ಭಾಳಷ್ಟು ಕಾಳಜಿ ಇತ್ತು. ಆ ಒಂದು ಸಂದರ್ಭದಲ್ಲಿ 1973-74ರಲ್ಲಿ ನನಗೆ ನೆನಪಿದೆ. ನಾನು 6 ವರ್ಷ ನನ್ನ ವಯಸ್ಸು. ಆವಾಗ ಕೃಷಿ ಬಗ್ಗೆ ಒಂದು ಕಂಪ್ನಿ ಸ್ಥಾಪನೆ ಮಾಡೋಕಂತೇಳಿ ಒಂದು ಯೋಚನೆ ಮಾಡಿದಾಗ ಎಸ್ ಎ ಪಾಟೀಲರು ಮುಂದಾಗಿದ್ದರು. ಆ ಕಂಪ್ನಿಗೆ ಇವತ್ತು ಯಾರೇ ಸಾಕ್ಷಿದಾರ ಇದ್ದರೆ ನಮ್ಮ ದಂಗಪ್ಪರ ಗೌಡ್ರು ಇದ್ದಾರೆ, ಅಲ್ಲಿ ಶಿವಲಾಲ್ ಕೂತಿದ್ದಾರೆ, ನಮ್ಮ ಮಾಮೂರಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆವಾಗ ದಿವಂಗತ ಆವಾಗಿನ ಮುಖ್ಯಮಂತ್ರಿಗಳು ದೇವರಾಜ ಅರಸರು ಕಲಬುರಗಿಗೆ ಆಗಮಿಸಿರ್ತಾರೆ. ಅವಾಗ ಎಸ್ ಎ ಪಾಟೀಲರು ಮತ್ತು ಬಸವರಾಜಪ್ಪರು ಒಂದು 14-12 ಬಿಂದುಗಳು ಪ್ರಸ್ತಾವ ಮಾಡಿರ್ತಾರೆ. ಮೆಮೊರಂಡಮ್ ಕೊಡಬೇಕು ಚೀಫ್ ಮಿನಿಸ್ಟರ್ಗೆ ಅಂತೇಳಿ ಒಂದು ಚೀಟಿ ಬರೆದು, ಒಂದು ಮೆಮೊರಂಡಮ್ ಬರೆದು ಅಲ್ಲಿದ್ದಂಥ ಬಾರ್ಕೋಲಿಗೆ ಕಟ್ಟಿ ಕೊಟ್ಟಿರ್ತಾರೆ. ಆ ಬಾರ್ಕೋಲೆ ಕೊಟ್ಟಿರ್ತಾರೆ ಚೀಫ್ ಮಿನಿಸ್ಟರ್ ಕೈದಾಗ. ಇದು ನಮ್ಗೆ ಎಸ್ ಎ ಪಾಟೀಲರು ಹೇಳಿದಂಥ ವಿಚಾರ, ನನಗೆ ನೆನಪಿದ್ದಂಥ ವಿಚಾರ ಇವತ್ತು ನಾನು ಮುಂದೆ ಹೇಳ್ತಾ ಇದ್ದೇನೆ. ಆ ಬಾರ್ಕೋಲ್ಗೆ ಯಾಕೆ ಕೊಟ್ಟರು ಅಂಥೇಳಿ ಹೋದ ವರ್ಷ ನಾವು ಚರ್ಚೆ ಮಾಡಿರ್ತೀವಿ. ಆ ಬಾರ್ಕೋಲಿಂದ ಯಾಕೆ ಕೊಟ್ಟರು ಅಂಥೇಳಿ ಅವಾಗ ಎಸ್ ಎ ಪಾಟೀಲರು ಹೇಳಿದ್ದು, ಅವು ಬಿಂದುಗಳು ಅವು ಪೂರಿಸಿದರೆ ನಾವು ಹೆಗಲು ಮೇಲೆ ಹಾಕೊಂಡು ಹೆಮ್ಮೆಲಿಂದ ತಿರುಗಾಡ್ಬೋದು, ಇಲ್ಲಪ್ಪ ಅಂದರೆ ಆ ಬಾರ್ಕೋಲಿಂದ ನಾವು ಹುಡ್ಕೋಬೇಕು ಅಂತ ಆ ರೀತಿ ಒಂದು ವಿಚಾರ ವ್ಯಕ್ತಪಡಿಸಿದಾರೆ. ಅಂಥ ದೊಡ್ಡ ವ್ಯಕ್ತಿತ್ವ ಎಸ್ ಎ ಪಾಟೀಲರು ನನಗೆ ಭಾಳಷ್ಟು ಆತ್ಮೀಯರು, ಮಾರ್ಗದರ್ಶಕರು. ಸದಾವಾಗಿ ಅವರ ವಿಚಾರ ನಮ್ಮ ವಿಚಾರ ಒಂದೇ ಆಗಿತ್ತು. ಅವರು ಮೊಮ್ಮಕ್ಕಳದು ಒಂದು ಕಾರ್ಯಕ್ರಮ ಇಲ್ಲೇ ಯೋಜನೆ ಮಾಡಿದಾಗ ಅವ್ರಿಗೆ ನಾವು ಒಂದು ಮಾತು ಕೊಟ್ಟಿದ್ದೆ. ನೀವು ಇಟ್ಟಂಥ ವಿಚಾರಗಳು ಖಂಡಿತವಾಗಿ ನಮ್ಮ ಮನೆತನದವರು ನಡೆಸ್ಕೊಡ್ತೇವೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಒಂದು ಇಚ್ಛೆ ಪಡ್ತೀನಿ. ಕೃಷಿ ದಾಸೋಹ ಅಂದರೆ ತಪ್ಪಾಗೋಕ್ಕಿಲ್ಲ. ಅವರು ದಾಸೋಹನೇ ಮಾಡಿದ್ದಾರೆ. ಇದೇ ಭಾಗದಲ್ಲಿ ಅದೇ ಮುಂದೆ ಅವ್ರ ಮಕ್ಕಳು ಇದ್ದಾರೆ. ಈ ವಿಚಾರದಲ್ಲಿ ಅವರು ಬೆಳೀಲಿ ಅಂತ ಹೇಳಿ ಆ ಶರಣರಲ್ಲಿ ಆಶೀರ್ವಾದ ಕೇಳ್ಕೊತೀನಿ. ರೈತರು ಎಲ್ಲೇ ಇದ್ದಾರೆ ಅಂದರೆ ಅಲ್ಲಿ ಎಸೆ ಪಡ್ಲಿರ್ತಾರೆ. ಸುಮ್ಮನೆ ಇರೋದಲ್ಲ, ಭಾಷಣ ಮಾಡ್ಲಿಕ್ಕಲ್ಲ, ಅವ್ರ ಸುಖ ದುಃಖ ಕೇಳಿ ನೀವು ಹಿಂಗಾಗ್ರಿ ಅಂತಕ್ಕಂಥದ್ದು ಅವರ ಒಡನಾಟದಲ್ಲಿ ನಾನಿದ್ದೇನೆ. ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಕೆಲಸ ಹೇಳಬೇಕಾಗ್ತದೆ. ಅವರು ಎಂದೂ ವೈಸ್ ಚಾನ್ಸಲರ್ ಆಗಬೇಕಂತ ಬಯಸಿದ್ದಿಲ್ಲ, ಬೇರೆಯವ್ರಿಗೆ ಮಾಡಂತ ಹೇಳ್ತಿದ್ರು. ನಾನೆಂದೇ ನೀವು ಯಾವಾಗ ಆಗ್ತೀರಿ ಅಂತ ಕೇಳ್ತಿದ್ದೆ ನಾನು. ಅದು ಕಾಲ ಬರ್ತದ ಅಂತದ್ದು. ಮುಂದೆ ಒಂದು ಸಂದರ್ಭ ಬಂದಾಗ ಅವರು ಎಸ್ ಎ ಪಾಟೀಲರು ವೈಸ್ ಚಾನ್ಸಲರ್ ಆಗಬೇಕಂತ ಸಂದರ್ಭ ಬಂದಾಗ ಸನ್ಮಾನ್ಯ ದಿವಂಗತ ಧರ್ಮಸಿಂಗರವ್ರಿಗೆ ಕಾರಣ. ಧರ್ಮಸಿಂಗರವರು ಏನು ಹೇಳಿದ್ರು ಅಂತಂದರೆ, ನೋಡಪ್ಪ ಸಿದ್ದರಾಮಪ್ಪ, ನಾವೆಲ್ಲ ಕಾಂಗ್ರೆಸ್ ಪಕ್ಷ ಇರಿದ್ದೆವು, ನೀವು ಪಕ್ಷ ಇಲ್ಲ ಏನಿಲ್ಲ, ರೈತರ ಪ್ರತಿನಿಧಿ, ಮುಖ್ಯಮಂತ್ರಿ ಭೇಟಿ ಮಾಡಿಸ್ತೀನಿ, ಇವ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕಂತ ಹೇಳಿದ್ರು. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದರು. ಅವ್ರಿಗೆ ಹೇಳಿದೆ ನಾನು, ನಮ್ಮ ಗುಲ್ಬರ್ಗ ಜನರು ಯಾವುದರಲ್ಲಿ ಹಿಂದಿಲ್ಲ, ನಮಗೆ ಅವಕಾಶ ಸಿಕ್ಕಿಲ್ಲ, ಅವಕಾಶ ಕೊಟ್ಟರೆ ನೋಡ್ರಿ ರಾಷ್ಟ್ರ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಬೆಳಿತೇವೆ ಅಂತ ಹೇಳಿದೆ ನಾನು. ಆ ಮಾತು ಎಸ್ ಎ ಪಾಟೀಲ್ ಪ್ರೂವ್ ಮಾಡಿ ತೋರಿಸೋದು ವಿಷಯಾಗಿ ಧಾರವಾಡ ಪ್ರಶಸ್ತಿ. ಅವರು ಸರಳ ಸಜ್ಜನಿಕೆ ವ್ಯಕ್ತಿ. ಅವರ ಅವಧಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ BSc ಅಗ್ರಿ ಸೀಟ್ ಕೊಟ್ಟರು. ಕೆಲವೊಂದು ದಾನ ದಸದ ಇದು ಫೀಸು, ಊಟ, ವಸತಿ ಎಲ್ಲ ಕೊಟ್ಟರು. ಇಂಥ ಅಪರೂಪದ ವ್ಯಕ್ತಿ ಅವರು. ಕೆಲವೊಂದು ಕುರ್ಚಿದಿಂದ ಮನುಷ್ಯ ಕಿಮ್ಮತ್ತು ಬರ್ತದೆ, ಮನುಷ್ಯನಿಂದ ಕುರ್ಚಿ ಕಿಮ್ಮತ್ತು ಬರ್ತದೆ. ಇವ್ರ ಕ್ಯಾಟಗರಿ, ಇವರಿಂದ ಅದು ಯೂನಿವರ್ಸಿಟಿ ಹೆಸರು ಬರ್ತದೆ, ತಪ್ಪಾಗಲ್ಲ. ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅಂತಂದರೆ, ಇದು ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಆ ಮಧ್ಯದಲ್ಲಿ ಇರ್ತಕ್ಕಂಥ ನಮ್ಮ ಕೆಲಸ ಯಾವತ್ತೂ ಜೀವಂತ ಇರ್ತದೆ, ನೆನೆಸ್ತಾರೆ, ಪೀಳಿಗೆ ಇರ್ತದೆ. ಈಗ ರಾಜಕೀಯವಾಗಿ ಹೇಳಬೇಕಂತಂದರೆ, ಈಗ ನಾವು ಹೇಳಿದ್ರೆ ಕಾಲೇಜಿಗೆ ಅವ್ರ ಭೀಮರಾಯನಗುಡಿಯಲ್ಲಿ ಕಾಲೇಜ್ ಆಗಲಿಕ್ಕೆ ಅವರೇ ಕಾರಣ, ಅವ್ರ ಹೆಸರಿಡಬೇಕು ಸರ್ಕಾರ. ಅದಕ್ಕಿಂತಲೂ ಸ್ವಾಮಿನಾಥ್ ಅಂತ ಒಬ್ಬರು ಕೃಷಿ ಪಂಡಿತರಿದ್ದರು. ಅವರು ನೆಕ್ಸ್ಟ್ ಯಾರಪ್ಪ ಅಂದರೆ ಎಸ್ ಎ ಪಾಟೀಲ್. ಅವರಿಗೆ ಮರಣೋತ್ತರ ಪ್ರಶಸ್ತಿ ಕೊಟ್ಟಂಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಸಿಗಬೇಕು. ಅವ್ರಿಗೆ ಪದ್ಮಶ್ರೀ, ಭಾರತ ರತ್ನ ಅಂತಕ್ಕಂಥ. ಇಲ್ಲಿ ಕರ್ನಾಟಕ ಸರ್ಕಾರ ಬೇಕಾದ್ರೆ ಕೃಷಿ ರತ್ನ ಅಂತ ಕೊಳ್ಳಿ. ಈಗ ಎಸ್ ಎ ಪಾಟೀಲ್ದು ಒಂದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಹೋದರು, ಒಂದು ಚೇರ್ ಮಾಡಿರಿ, ಅಲ್ಲಿ ಅವ್ರ ಬಗ್ಗೆ ಚರ್ಚೆ ಆಗಲಿ. ವಿದ್ಯಾರ್ಥಿಗಳು ಹೆಂಗಿರಬೇಕು, ಕೃಷಿ ತಂದೆಯರು ಹೆಂಗೆ ಬೆಳಿಬೇಕು, ಅಧಿಕಾರಿಗಳು ಹೆಂಗಿರಬೇಕು ಅಂತಕ್ಕಂಥ ಒಂದು ಮಾಡ್ತಕ್ಕಂಥದ್ದು ಸೂಕ್ತ. ಈ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ
ನಾನು ಇನ್ನಷ್ಟು ಭಾಳಷ್ಟು ಹೇಳಬೇಕಾಗಿತ್ತು. ಇನ್ನೂ ಸಾಕಷ್ಟು ಜನ ಅವ್ರ ಬಗ್ಗೆ ಮಾತನಾಡೋರಿದ್ದಾರೆ, ಅವರ ಅಭಿಮಾನಿಗಳಿದ್ದಾರೆ. ಅವರ ಮನಕ್ಕೆ ಶಾಂತಿ ಕೋರಿ ಮಾತನಾಡ್ತೀನಿ. ಈ ಒಂದು ಹಾಲ್ನಲ್ಲಿ ಎಸ್ ಎ ಪಾಟೀಲ್ರ ಬಗ್ಗೆ ಗೊತ್ತಿಲ್ಲ ಅಂತ ಅನ್ನೋರು ಯಾರೂ ಇಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಅವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನೇ. ನಾನು ಎಷ್ಟು ಹೇಳಿದರೂ ಇನ್ನೂ ಭಾಳ ಕಡಿಮೆನೇ ಅನ್ನಿಸ್ತಾ ಇದೆ. ನನ್ನ ಅವರ ಸಂಬಂಧ 1980ರಿಂದ ಹಿಡಿದು ಮೊನ್ನೆ ಜುಲೈ 12ನೇ ತಾರೀಕು ಅವರು USA ವಾಪಸ್ ಬಂದ ನಂತರ ನನಗೆ ವಾಟ್ಸಾಪ್ ಮುಖಾಂತರ ಕರೆ ಮಾಡಿ ಒಂದು ಸಣ್ಣ ಕೆಲಸ ಹೇಳಿದರು. ಅದು ಆಗಿತ್ತು. ಅದನ್ನು ವಿಚಾರಿಸೋವರೆಗೂ ಆ ಒಂದು ಸಂಬಂಧ ಇತ್ತು. ನಾವು ಬರೀ ಸಹೋದ್ಯೋಗಿಗಳಾಗಿರಲಿಲ್ಲ, ಒಂದು ಅಣ್ಣ ತಮ್ಮಂದಿರ ಒಂದು ಸಂಬಂಧ ನಮ್ಮಲ್ಲಿ ಇತ್ತು. ಎಸ್ ಎ ಪಾಟೀಲ್ರ ಮುಂದೆ ಇದ್ದರೆ ನಾನು, ಸಿ ವಿ ಪಾಟೀಲ್ ಸರು, ಇನ್ನು ದಿವಂಗತ ನಾಡಗೌಡರು ನೆನೆಸಲೇಬೇಕು. ನಮ್ಮದೆಲ್ಲರದು ಒಂದು ಟೀಮು. ಭಾಳ ಜನ ಸ್ವಲ್ಪ ನನ್ನ ನಿವೃತ್ತಿ ಹೊಂದಿದ ಸಹೋದ್ಯೋಗಿಗಳಿಗೆ ಗೊತ್ತು. ಅವರು ಈಗಿನ ಗತೆ ಕಾರುಗಳು ಇರಲಿಲ್ಲ. ಆವಾಗ ಒಂದು CNR 18 ಅಂತ ಒಂದು ಜೀಪ್ ಇತ್ತು, ಎಲ್ಲ ಕಡೆ ಅಲ್ಲಾಡ್ತಿತ್ತದು. ಅಂಥದ್ರಾಗ ಕುಳಿತು ಅವರು ತಿರುಗಾಡದಂಥ ಸಂಶೋಧನಾ ಸ್ಥಳಗಳಿಲ್ಲ, ರೈತರ ಹೊಲಗಳಿಲ್ಲ. ಆ ಒಂದು ಕೆಲಸದಿಂದ ಹಿಡಿದು ಇವತ್ತು ಬಳ್ಳಾರಿ ಹಗರಿ ಇರ್ಬೋದು, ಗಂಗಾವತಿ ಇರ್ಬೋದು, ಯಾವುದೇ ಕೇಂದ್ರಕ್ಕೆ ಹೋಗಿ ಅಲ್ಲಿ ಎಸ್ ಎ ಪಾಟೀಲರ ಒಂದು ಕೆಲಸ, ಸಾಧನೆ ಮತ್ತು ಅವರ ಒಂದು ಸಲಹೆ ಎದ್ದು ಬರ್ತದೆ. ದಿನ ಬದುಕಿದರೇನು, 3 ದಿನ ಬದುಕಿದರೇನು, 2 ದಿನ ಬದುಕಿದರೇನು, ಕೂಡಲ ಸಂಗಮ ದೇವ ಒಂದೇ ದಿನ ಬದುಕಿದರೇನು. ಇವತ್ತ ನಮ್ಮನ್ನು ಅಗಲಿದ ಈ ಕಲ್ಯಾಣ ಕರ್ನಾಟಕದ ಅಗಮ್ಯ ಚೇತನ ಡಾಕ್ಟರ್ ಶರಣಗೌಡ ಅಯ್ಯಪ್ಪಗೌಡ ಪಾಟೀಲ್ ಬಿರಾಳ್ ಅವರ ಯಾವ ಮಾತಿನಿಂದ ನುಡಿ ನಮನವನ್ನು ಸಲ್ಲಿಸಬೇಕು. ನಮ್ಮ ದೇಶದಲ್ಲಿ ನುಡಿಗಳಿಗೇನು ಕಡಿಮೆ ಇಲ್ಲ. ನಾವು ಹಗಲು ರಾತ್ರಿ ಕೂಡಿ ನುಡಿ ನಮನಗಳನ್ನು ಸಲ್ಲಿಸಂದರೂ ಕೂಡ ಸಲ್ಲಿಸುತ್ತೇವೆ. ಆದರೆ ಬಾಂಧವರೇ, ಈಗಾಗಲೇ ಸರ್ ಅವರು ಹೇಳಿದಂತೆ ಅವರ ನಡೆಯನ್ನು ನಾವೆಲ್ಲರೂ ಏನು ಮಾಡ್ಕೋಬೇಕಾಗಿದೆ, ಇವತ್ತು ಅಳವಡಿಸ್ಕೊಳ್ಬೇಕಾಗಿದೆ ಅನ್ನುವಂಥ ಮಾತನ್ನು ನನ್ನ ನುಡಿ ನಮನದಲ್ಲಿ ಮೊದಲಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೇನೆ. ಡಾಕ್ಟರ್ ಎಸ್ ಎ ಪಾಟೀಲರ ವ್ಯಕ್ತಿತ್ವ ಎಂತಹದು ಅಂದರೆ ನೀರಿನಂತಹದು. ನೀರನ್ನು ನೀವು ಯಾವ ಸೇಫ್ನಲ್ಲಿ ಹಾಕಿದ್ರಿ ಆ ಸೇಫ್ ನೀರು ಆಗ್ತದೆ. ಹಾಗೆ ಮಾಮ ಅವರು ಮಠಾಧೀಶರ ಹತ್ತಿರ ಹೋದರೆ ಅವರ ವ್ಯಕ್ತಿತ್ವ ಒಂದು ಥರ, ರಾಜಕೀಯ ಮುತ್ಸದಿಗಳಲ್ಲಿ ಹೋದರೆ ಅವರ ವ್ಯಕ್ತಿತ್ವ ಇನ್ನೊಂದು ಥರ, ಆಡಳಿತದ ಪದಾಧಿಕಾರಿಗಳ ಹತ್ತಿರ ಹೋದರೆ ಮತ್ತೊಂದು ಥರ, ನಮ್ಮಂತಹ ಸ್ನೇಹ ಜೀವಿಗಳ ಮಧ್ಯೆ ಬಂದರೆ ಅದು ಒಂದು ಥರ, ಕುಟುಂಬದ ಸದಸ್ಯರ ಮಧ್ಯೆ ಬಂದರೆ ಇನ್ನೊಂದು ಥರ. ಆ ಸೇಫ್ ಯಾವುದಾದರೂ ಕೂಡ ಆ ತತ್ವ ಮಾತ್ರ ಒಂದೇ, ನೀರಿನಂತೆ ನಿರ್ಮಲವಾಗಿರುವ ಪ್ರೇಮ ನಾನು ಡಾಕ್ಟರ್ ಎಸ್ ಎ ಪಾಟೀಲ್ ಅವರ ಒಳಗೆ ಕಂಡಿದ್ದೇನೆ ಅನ್ನುವಂತಹ ಮಾತನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಇಲ್ಲಿ ಆವಾಗಿನ ಕಾಲಕ್ಕೆ ಕಲ್ಲಂಗಡಿ, ಈಗ ಮಾಡ್ಕೊತಾರೆ ಕಲ್ಲಂಗಡ, ಸ್ಟ್ರಾಬೆರಿ, ದ್ರಾಕ್ಷಿ ಎಲ್ಲ ಇಂಥ ಇದು ಲೇಟೆಸ್ಟಾಗಿ ಎಲ್ಲ ಮಾಡಿದ್ರು. ಇವನ್ ಬ್ರಾಕುಲಿ ಸತ್ಯಾಗೆ ಮಾಡಿದ್ರು. ಇಲ್ಲಿದು ಅವ್ರು ಸರ್ ಹೇಳ್ತು, ನೀವು ಬೆಳಗಾವಿ ಮಾರ್ಕೆಟ್ ಮಾಡಿರಿ, ಅಲ್ಲಿ ಗೋವಾಕ್ಕೆ ಹೋಗ್ತದೆ ಏನೋ ಒಂದು ಇದು. ಅವ್ರು ಬಂದಂದ್ರೆ ನಮ್ಗೆ ಒಳ್ಳೆ ಅಭಿಮಾನ. ಇಲ್ಲಕ್ಕೆ ನಮ್ಮದು ನಾವೀಗ 71, ಇದಕ್ಕೆಲ್ಲ ಕಾರಣಪ್ಪ ಅಂದ್ರೆ ಒಕ್ಕಲ್ತನ ಅವ್ರ ಮಾರ್ಗದರ್ಶನ ಮಾಡಿವಂತ ಇಲ್ಲಿಗೆ ಬಂದು ನಾವು ಇಲ್ಲ ಕಾಂಟ್ರಾಕ್ಟ್ ಪಿಂಕ್ರ ರೊಕ್ಕ ಗಳಿಸಿದ್ದೆವು, ಏನು ಮಾಡಿದ್ವು ಅದು ಬೇರೆ. ಅದ್ರ ಆರೋಗ್ಯ ಮಾತ್ರ ಇರ್ತಿಲ್ಲ. ಅದಕ್ಕಾಗಿ ನಾವು ನಮ್ಮ ಗುರುಗಳು ತಿಳಿದೇ ಮಾತಾಡ್ತಿರ್ತೀವಿ ಯಾವಾಗಲೂ. ಮತ್ತು ಅವರು ಬಿಸಿ ಆಗಾಗೂ ಅಷ್ಟೇ ಇದ್ದರು, ಆಗ್ಲಾರ್ದೂ ಅಷ್ಟೇ ಇದ್ದರು. ರೈತರಂದ್ರೆ ನಡ್ಕೋತ ಹಾಗೆ ಬಂದೇ ಬಿಡೋರು, ತೋಟಕ್ಕೆ ನಡ್ರಿ ಹೋಗಂಬಿಡ್ರಿ, ಇಲ್ಲೇ ಹಂಗೆ ನಡ್ಕೋತ ಹೊಂಟೇ ಬಿಡೋರು. ಅವ್ರದ್ದೊಂದು ಇದು. ಮತ್ತು ಅಷ್ಟೇ ಅನ್ನಪೂರ್ಣ ತಾಯಿಯವರು ಅಷ್ಟೇ. ನಾವು ಯಾವಾಗೂ ಎಲ್ಲಿ ರಾಯಚೂರಿಗೆ ಹೋದ್ರೂ ಅಷ್ಟೇ, ಧಾರವಾಡಕ್ಕೆ ಹೋದ್ರೂ ಅಷ್ಟೇ, ಊಟಕ್ಕೆ ಮನೆಗೆ ಬರಬೇಕು, ಅವ್ರ ಮನೆಗೆ ಊಟ ಮಾಡೇ ಕಳೋರು. ಒಂದಿನ ಒಂದು ಊಟ ಆಗೇಬೇಕು ಅವ್ರ ಮನೆಯಾಗ. ಇಂಥ ಅನ್ನಪೂರ್ಣ ಹೆಸರಿನ ತಕ್ಕ ತಾಯಿಯವರು ಅದಾರ. ಅವರಿಗೆಲ್ಲ ಇದ್ರದ್ದು ದುಃಖ ಭರಿಸುವಂಥ ಶಕ್ತಿ ದೇವರು ಕೊಡಲಿ.
ಹಿಂಗೆ ಮಕ್ಕಳೆಲ್ಲ ಅದಾರಮ್ಮ, ಏನು ನಾವೆಲ್ಲ ಇದ್ದೀವಿ, ನಿಮ್ಮೆಲ್ಲ ನಾವು ನಿಮ್ಮ ಮಕ್ಕಳಿದ್ದಂಗೆ, ಇಷ್ಟೆಲ್ಲ ಅಭಿಮಾನಿಗಳು ಇದ್ದಾರ ನಿಮ್ಮ ಮಕ್ಕಳಿದ್ದಂಗೆ, ನೀವೇನು ಆತ್ಮಸ್ಥೈರ್ಯ ಬಿಡಬಾರ್ದು. ಎಲ್ಲ ಒಂದು ಇವತ್ತೇನಾಯಿತು, ಇವತ್ತು ಕಾಕೋರು ಧರ್ಮಸಿಂಗ್ ಸಾಹೇಬ್ರ ಪುಣ್ಯತಿಥಿ, ಇಲ್ಲಕ್ಕೆ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಅವರು ಬರಬೇಕಾಗಿತ್ತು. ಅವ್ರು ಅಲ್ಲಿ ಊರಿನ ಬಂದಿದ್ದರು, ಇಲ್ಲಿನ ಬರಬೇಕಾಗಿತ್ತು. ಅಲ್ಲೇ ಯಾರು ಇನ್ನೂ ಅಲ್ಲಾರ 5-4 ಐತೆ, ಇನ್ನೇನು ಬರೋದಾಗಲ್ಲ ರೀ, ನೀವೇ ಯಾರು ಇಲ್ಲಕ್ಕೆ ನಾ ಏನು ಮಾತಾಡ್ತಿಲ್ಲ, ನಾ ಎಲ್ಲಿ ಯಾವ ಸ್ಟೇಜ್ನಾಗ ಇವತ್ತಿಗೆ ಮಾತಾಡಿಲ್ಲ. ಅದಕ್ಕೆ ಅವ್ರ ಪರವಾಗಿನೂ ಕ್ಷಮೆ ನಿಮಗೆಲ್ಲ ಪರಿವಾರದ ಕ್ಷಮೆ ಕೇಳುತ್ತಾ